ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ನಡೆದಿರ್ತಕ್ಕಂಥ ಘಟನೆ, 10ನೇ ತರಗತಿ ಓದ್ತಾ ಇರ್ತಕ್ಕಂಥ ಒಬ್ಬ ಬಾಲಕನ ಬರ್ಬರ ಹತ್ಯೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡನೆ ಮಾಡ್ತೇವೆ. ಮೊನ್ನೆ ಬಾಗಲಕೋಟೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ಶಿವಾಜಿ ಜಯಂತಿಯ ಸಂದರ್ಭದಲ್ಲಿ ಕಲ್ಲುಗಳನ್ನ ತೂರಿ ಅಲ್ಲಿ ದೇಶದಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ನಮಗೆ ಗೊತ್ತಿದೆ. ಶಿವಮೊಗ್ಗದಲ್ಲಿ ಇವತ್ತು ಪದೇ ಪದೇ ರೀತಿ ಘಟನೆ ನಡೀತಾ ಇದೆ. ದಕ್ಷಿಣ ಕನ್ನಡದಲ್ಲಾಯಿತು, ಯಲ್ಲಾಪುರದಲ್ಲಾಯಿತು, ಕೆಲವು ಕಡೆ ಹಿಂದೂಗಳ ಕಾರ್ಯಕರ್ತ ಹತ್ಯೆ ಆಗಿದೆ. ಯಲ್ಲಾಪುರದಲ್ಲಿ ದಲಿತ ಮಹಿಳೆಯ ಬರ್ಬರ ಹತ್ಯೆ ಆಯಿತು. ಇವತ್ತು ಶಿವಮೊಗ್ಗದಲ್ಲಿ ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರು ಕೂಡ ಗೃಹ ಸಚಿವರು ಇವತ್ತು ರಾಜ್ಯದಲ್ಲಿ ಇದ್ದಾರಾ ಅನ್ನೋದು ಇವತ್ತು ಪ್ರಶ್ನೆ ಇವತ್ತು ಎಲ್ಲರೂ ಕೂಡ ಕಾಡ್ತಾ ಇದೆ. ಗೃಹ ಸಚಿವರು ಏನೇ ಕೇಳಿದ್ರು ಕೂಡ ಹಾರಿಕೆ ಉತ್ತರವನ್ನು ನೀಡ್ತಾರೆ. ಇವತ್ತು ಶಿವಮೊಗ್ಗದಲ್ಲಿ ಏನೋ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ತಡ ಮಾಡ್ದೇನೆ ಯಾರು ಕೊಲೆಗಡಕರಿದ್ದಾರೆ, ಯಾವುದೇ ಜಾತಿಯವರಾಗ್ಲಿ ಯಾರೇ ಧರ್ಮದವರಾಗ್ಲಿ, ಕಾನೂನು ಎಲ್ಲರೂ ಕೂಡ ಒಂದೇನೆ, ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮನ ಕೈಗೊಳ್ಳಬೇಕು. ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ನಡೆದಿರ್ತಕ್ಕಂಥ ಘಟನೆ, 10ನೇ ತರಗತಿ ಓದ್ತಾ ಇರ್ತಕ್ಕಂಥ ಒಬ್ಬ ಬಾಲಕನ ಬರ್ಬರ ಹತ್ಯೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡನೆ ಮಾಡ್ತೇವೆ. ಮೊನ್ನೆ ಬಾಗಲಕೋಟೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ಶಿವಾಜಿ ಜಯಂತಿಯ ಸಂದರ್ಭದಲ್ಲಿ ಕಲ್ಲುಗಳನ್ನ ತೂರಿ ಅಲ್ಲಿ ದೇಶದಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ನಮಗೆ ಗೊತ್ತಿದೆ. ಶಿವಮೊಗ್ಗದಲ್ಲಿ ಇವತ್ತು ಪದೇ ಪದೇ ರೀತಿ ಘಟನೆ ನಡೀತಾ ಇದೆ. ದಕ್ಷಿಣ ಕನ್ನಡದಲ್ಲಾಯಿತು, ಯಲ್ಲಾಪುರದಲ್ಲಾಯಿತು, ಕೆಲವು ಕಡೆ ಹಿಂದೂಗಳ ಕಾರ್ಯಕರ್ತ ಹತ್ಯೆ ಆಗಿದೆ. ಯಲ್ಲಾಪುರದಲ್ಲಿ ದಲಿತ ಮಹಿಳೆಯ ಬರ್ಬರ ಹತ್ಯೆ ಆಯಿತು. ಇವತ್ತು ಶಿವಮೊಗ್ಗದಲ್ಲಿ ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರು ಕೂಡ ಗೃಹ ಸಚಿವರು ಇವತ್ತು ರಾಜ್ಯದಲ್ಲಿ ಇದ್ದಾರಾ ಅನ್ನೋದು ಇವತ್ತು ಪ್ರಶ್ನೆ ಇವತ್ತು ಎಲ್ಲರೂ ಕೂಡ ಕಾಡ್ತಾ ಇದೆ. ಗೃಹ ಸಚಿವರು ಏನೇ ಕೇಳಿದ್ರು ಕೂಡ ಹಾರಿಕೆ ಉತ್ತರವನ್ನು ನೀಡ್ತಾರೆ. ಇವತ್ತು ಶಿವಮೊಗ್ಗದಲ್ಲಿ ಏನೋ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ತಡ ಮಾಡ್ದೇನೆ ಯಾರು ಕೊಲೆಗಡಕರಿದ್ದಾರೆ, ಯಾವುದೇ ಜಾತಿಯವರಾಗ್ಲಿ ಯಾರೇ ಧರ್ಮದವರಾಗ್ಲಿ, ಕಾನೂನು ಎಲ್ಲರೂ ಕೂಡ ಒಂದೇನೆ, ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮನ ಕೈಗೊಳ್ಳಬೇಕು.